ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ರಂಗೋಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಿಂಪಲ್ಲಾಗಿ ಫ್ರೀ ಹ್ಯಾಂಡ್ ರಂಗೋಲಿನ ಕೂಡ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕಲರ್ ಕೊಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ. ಇನ್ನೂ ಸ್ವಲ್ಪ ಬೇಗ ಇದ್ದು ಇದನ್ನೆಲ್ಲ ಬೇಗ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ, ಆದರೆ ಆಗಲೇ ಇಲ್ಲ. ಆದರೂ ಕೂಡ ಸ್ವಲ್ಪ ಲೇಟ್ ಆಗೋಯಿತು. ಪರವಾಗಿಲ್ಲ ಅಂತ ಕೂಡ ಸ್ವಲ್ಪ ರಂಗೋಲಿ ಎಲ್ಲ ನೀಟಾಗಿ ಕಾಣಿಸ್ಲಿ ಅಂತ ಕಲರ್ ಕೂಡ ಫಿಲ್ ಮಾಡ್ತಾ ಇದ್ದೀನಿ. ಫ್ರೀ ಹ್ಯಾಂಡ್ ರಂಗೋಲಿ ಆದ್ದರಿಂದ ಸ್ವಲ್ಪ ನನಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಂಡಿದ್ದೀನಿ. ಡಿಸೈನ್ ನಿಮ್ಗೆ ಯಾವ ರೀತಿ, ಇದರಲ್ಲೇ ಸುಮಾರು ವೆರೈಟಿ ಥರ ಡಿಸೈನ್ಸ್ ಕೂಡ ಹಾಕೋತಾರೆ. ನಿಮಗೆ ಯಾವ ರೀತಿ ಆಗುತ್ತೋ ಬಾಗಿಲಲ್ಲಿ ರಂಗೋಲಿ ಇದ್ರೇ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಕೂಡ ನಿಮ್ಗೆ ಇಷ್ಟ ಆಗುವಂಥ ರಂಗೋಲಿ ಹಾಕ್ಕೊಂಡು ಹಬ್ಬನ ಚೆನ್ನಾಗಿ ಆಚರಿಸಿ. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಕೂಡ ಕೆಲವರು ಉಪವಾಸ ಇರ್ತಾರೆ, ಕೆಲವರು ಉಪವಾಸ ಇರೋದಿಲ್ಲ. ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಉಪವಾಸ ಇರ್ತಾರೆ. ಸೊ ನಾನು ಕೂಡ ಉಪವಾಸ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಯಾವಾಗಲೂ ನಾನು ನೀರು ಕುಡಿದು ಏನೋ ಆಹಾರ ತಿನ್ನಲಾರ್ದೇ ಉಪವಾಸ ಮಾಡ್ತಿದ್ದೆ. ಬಟ್ ಇವಾಗ ಆ ರೀತಿ ಮಾಡಲಿಕ್ಕೆ ಆಗ್ತಾನೇ ಇಲ್ಲ. ಹಾಗಾಗಿ ಸ್ವಲ್ಪ ನೀರು, ಜ್ಯೂಸು ಈ ರೀತಿ ತೊಗೊಂಡ್ಬಿಟ್ಟು ಉಪವಾಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ತುಂಬಾ ದೂರ ಇದೆ. ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಅಂತಂದರೆ ಬೇಗ ರೆಡಿ ಮಾಡ್ಕೋತಾ ಇದ್ದೀನಿ. ರಂಗೋಲಿಗೆ ಕಲರ್ ಹಾಕೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸ್ವಲ್ಪ ತುಳಸಿ ಕಟ್ಟೆ ಮುಂದೆ ಕೂಡ ತುಂಬ ಸಿಂಪಲ್ಲಾಗಿರೋಂಥ ರಂಗೋಲಿ ಹಾಕ್ತೆ. ಸೊ ಅದಂತರ ಪೂರ್ತಿಯಾಗಿ ಮನೆ ಶುದ್ಧಿ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ಮಲ್ಲಿಕಾರ್ಜುನ ಟೆಂಪಲ್ಗೆ ಹೋದ್ವಿ. ಅಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಲೈನೆಲ್ಲ ಕ್ಯೂ ಹಚ್ಕೊಂಡು ಹೋಗ್ತಾಯಿದ್ರು. ಸೊ ಇರಲಿ ಅಂತ ಅಲ್ಲೇ ವೆಯ್ಟ್ ಮಾಡಿ ಎಲ್ಲ ಲೈನೆಲ್ಲ ಹಚ್ಬಿಟ್ಟು ದರ್ಶನ ಕೂಡ ತೊಗೊಂಡ್ವಿ. ಅದೇ ದೇವಸ್ಥಾನದ ಪಕ್ಕ ಪೂರ್ತಿಯಾಗಿ ವಿಡಿಯೋ ಏನು ಶೂಟ್ ಮಾಡೋಕ್ಕಾಗಲಿಲ್ಲ. ದೇವಸ್ಥಾನದ ಪಕ್ಕ ಸ್ವಲ್ಪ ಪಾರ್ಕ್ ಕೂಡ ಇತ್ತು. ಸೊ ಮಕ್ಕಳೆಲ್ಲ ಆಟ ಆಡ್ಕೋಬೇಕು ಅಂದ್ಕೊಂಡ್ರು. ಸೊ ಆಟ ಆಡಲಿ ಅಂತ ಪಾರ್ಕ್ಗೆ ಕೂಡ ಹೋದ್ವಿ. ಅಲ್ಲಿ ಅಂತೂ ಸಿಕ್ಕಾಪಟ್ಟೆ ನೇಚರ್ ಅಂತೂ ತುಂಬಾ ಚೆನ್ನಾಗಿತ್ತು. ಅವಾಗ ಅಷ್ಟೊಂದು ಇಂಪ್ರೂವ್ ಮಾಡಿರಲಿಲ್ಲ.
ಇವಾಗ ಆಟ ಆಡಲಿಕ್ಕೆ ಮಕ್ಕಳಿಗೆ ವೆರೈಟಿ ಆಫ್ ರೋಪ್ ಪ್ಲೇ ಎಲ್ಲ ಇತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ. ಅದೇ ಥರ ಮನೆಗೆ ನೈವೇದ್ಯಕ್ಕೆಲ್ಲ ಏನೇನು ರೆಡಿ ಮಾಡಿದ್ದೆ. ಸೊ ಬೆಳಿಗ್ಗೆ ಆಗಲಿಲ್ಲ ಅಂತಂದು ಈವ್ನಿಂಗ್ ಟೈಮಲ್ಲೇ ನೈವೇದ್ಯ ಮಾಡೋಣ ಅಂತ ಅಂದ್ಕೊಂಡು ಗೋಧಿ ಪಾಯಸ ಮಾಡ್ತಾಯಿದ್ದೀನಿ. ನಾನು ತೊಗೊಂಡಿರುವಂಥದ್ದು ಗೋಧಿ ಕಡಿ. ಇದನ್ನು ಮನೆಯಲ್ಲೇ ಮಾಡ್ಕೋಬೋದು. ಮನೇಲಿ ಯಾವ ರೀತಿ ಮಾಡ್ಕೋಬೇಕು ಅಂತ ನೀವು ಏನಾದರೂ ಕಮೆಂಟ್ ಸೆಕ್ಷನಲ್ಲಿ ಹೇಳಿದರೆ ನಾನು ಪೂರ್ತಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಸ್ವಲ್ಪ ಕಮ್ಮಿನೇ ಮಾಡ್ಕೋತಾ ಇದ್ದೀನಿ, ಎಲ್ಲರೂ ಉಪವಾಸ ಇರೋದ್ರಿಂದ. ಒಂದು ಬೌಲ್ಗಿಂತ ಸ್ವಲ್ಪ ಕಡಿಮೆ ಅಷ್ಟು ಗೋಧಿ ಕಡಿ, ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೇನೆ. ಇದನ್ನೆಲ್ಲ ಸ್ವಲ್ಪ ವಾಶ್ ಮಾಡಿಕೊಂಡು 2 ಗ್ಲಾಸಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು ಮನೇಲಿ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಆಗಲಿಲ್ಲ ಅಂತಂದರೆ ಹೊರಗಡೆ ಕೂಡ ಗೋಧಿ ಪಾಯಸ ಮಾಡಲಿಕ್ಕೆ ಗೋಧಿ ಕಡಿ ಬೇಕು ಅಂತಂದರೆ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ. ನಿಮ್ಮ ಮನೇಲಿ ಇನ್ ಕೇಸ್ ಏನಾದರೂ ಗೋಧಿ ಇದ್ದರೆ ಅವುಗಳನ್ನು ಕೂಡ ನೀವು ಮಾಡ್ಕೊಳ್ಳುವಾಗ ಇನ್ಸ್ಟೆಂಟಾಗಿ ಬೇಗ ಕೂಡ ಮಾಡ್ಕೋಬೋದು. ಅದೇನು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ನಿಮಗೆ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ಸೊ ಇದು ನಾನು 2ರಿಂದ 3 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ಇವಾಗ ಓಪನ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ವ ತುಂಬ ಚೆನ್ನಾಗಿ ಬೆಂದಿದೆ. ಸೊ ಇದಕ್ಕೆ ಎಷ್ಟು ಇಡಿಸುತ್ತೋ ಅಷ್ಟು ನಾನು ಬೆಲ್ಲ ಹಾಕೋತಾ ಇದ್ದೀನಿ. ಒಂದು 100ರಿಂದ 150 ಗ್ರಾಮ್ ಅಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಕಡಿಮೆ ಕೂಡ ಹಾಕ್ಬೋದು. ಇದಕ್ಕೆಲ್ಲ ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋಣ ಅಂತ ಒಂದು ಚಿಕ್ಕ ಬಾಣಲೆಗೆ ನಾನು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗೆಲ್ಲ ಕಟ್ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಅದಕ್ಕೆ ಚೆನ್ನಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಪೂರ್ತಿಯಾಗಿ ನೀಟಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆದ ನಂತರ ಇದನ್ನು ಪಾಯಸಕ್ಕೆ ಸೇರಿಸ್ತಾ ಇದ್ದೀನಿ. ತುಂಬಾ ಡೆಲಿಷಿಯಸ್ ಆಗಿರುತ್ತೆ. ನೀವು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೋದ್ರಿಂದ ನೀವು 2 ಡೇಸ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ 2 ಡೇಸ್ ಕೂಡ ಇಟ್ಕೊಂಡೆ ಅದನ್ನು ತಿನ್ಬೋದು, ಏನೂ ಆಗೋಲ್ಲ. ಸೊ ನಾವು ನಮ್ಮ ಸೈಡಿಗೆ ಏನು ಮಾಡ್ತೀವಿ ಅಂತಂದರೆ ಶಿವನಿಗೆ ಗೋಧಿಯಿಂದ ಏನಾದರೂ ಒಟ್ಟು ಗೋಧಿ ಹಿಟ್ಟಿನಿಂದ ಏನಾದರೂ ಮಾಡಿರೋವಂಥದ್ದು ಅಥವಾ ಗೋಧಿಯಿಂದ ಏನಾದರೂ ಮಾಡಿರೋವಂಥದ್ದು ನೈವೇದ್ಯಕ್ಕೆ ಇಡ್ತೀವಿ. ಹಾಗಾಗಿ ನಾನು ಗೋಧಿ ಪಾಯಸ ಮಾಡಿದೆ. ಅದೇ ರೀತಿ ನಾನು ಇವಾಗ ಸ್ವಲ್ಪ ಸೂಸ್ಲ ಅಂತಾರಲ್ಲ, ನಮ್ಮ ಸೈಡು ಒಗ್ಗರಣೆ ಅಂತೀವಿ, ಬೇರೆ ಕಡೆ ಎಲ್ಲ ಸೂಸ್ಲ ಅಂತಾರೆ. ಅದನ್ನು ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಹುಳಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಇಟ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನೂ ಸಬ್ಬಕ್ಕಿ ಎಲ್ಲ ತೊಗೊಂಡ್ಬಿಟ್ಟು ಚೆನ್ನಾಗಿ ಅಡುಗೆ ಮಾಡ್ಬೋದಿತ್ತು. ಬಟ್ ನನ್ನ ಕಡೆ ಟೈಮ್ ಇರಲಾರ್ದಕ್ಕೆ ಇಷ್ಟೇ ಕೂಡ ಮಾಡಿದೆ ಸಿಂಪಲ್ಲಾಗಿ. ಇಲ್ಲ ಸಬ್ಬಕ್ಕಿ ಪಾಯಸ ಮಾಡ್ತಾರೆ, ಇಲ್ಲ ಸಬ್ಬಕ್ಕಿ ಸ್ವೀಟು, ಈ ರೀತಿ ಎಲ್ಲ ಮಾಡಿಕೊಂಡೆ ದೇವ್ರಿಗೆ ನೈವೇದ್ಯ ಮಾಡ್ತಾರೆ. ದೇವರು ಇಂಥದ್ದೇ ನೈವೇದ್ಯ ಮಾಡಿ ಅಂತ ಏನು ಹೇಳಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಿಷ್ಠೆಯಿಂದ ಭಕ್ತಿಯಿಂದ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ನನ್ನೊಂದು ಅನಿಸಿಕೆ. ನಿಮಗೆ ಏನಾಗುತ್ತೋ ಅದನ್ನು ನೀವು ದೇವರಿಗೆ ನೈವೇದ್ಯ ಮಾಡಿ ಸ್ವಲ್ಪ ಫಲಹಾರ ತೊಗೊಂಡು ನಿಮ್ಮ ಉಪವಾಸನ ಕಂಟಿನ್ಯೂ ಕೂಡ ಮಾಡ್ಬೋದು. ಕೆಲವ್ರಿಗೆ ಪೂರ್ತಿ ದಿನ ಉಪವಾಸ ಮಾಡೋಕ್ಕಾಗಲ್ಲ ಅನ್ನೋರು ನೈಟ್ ಕೂಡ ಮುಗಿಸ್ಬೋದು. ಆದರೆ ಚೆನ್ನಾಗಿ ಇಡೀ ದಿನ ಪೂರ್ತಿ ಉಪವಾಸ ಮಾಡಿಬಿಟ್ಟು ಮಾರನೇ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ನಿಮ್ಮ ಉಪವಾಸ ಮುಗಿಸ್ಬೇಕು ಅಂತ ಇರುತ್ತೆ. ಆದರೆ ಕೆಲವ್ರಿಗೆ ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಅಂಥವ್ರು ಅವತ್ತೇ ಬೇಕಾದರೂ ಮುಗಿಸ್ಬೋದು. ಸೊ ಇದಕ್ಕೆ ನಾನು ಹುಳಿಗೆ ಸ್ವಲ್ಪ ಟೊಮ್ಯಾಟೊ ಹಾಕ್ಕೊಂಡು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದ ನಂತರ ಸ್ವಲ್ಪ ಹುಣಸೆ ರಸನ ಹಾಕ್ಕೊಂಡಿದ್ದೀನಿ.
ಈ ಸುಸ್ಲ ಮಾಡೋಕ್ಕೆ ಸ್ವಲ್ಪ ಹುಣಸೆ ರಸ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಈ ಹುಳಿ ಏನಿರುತ್ತಲ್ಲ ಚೆನ್ನಾಗಿ ಕುದಿಬೇಕು. ಪೂರ್ತಿ ಕುದಿಯೋವರೆಗೂ ಇದನ್ನು ಸ್ವಲ್ಪ ಹೊತ್ತು ಬಿಡಬೇಕು. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಸಾಕು. ಇಲ್ಲ ಆಮೇಲೆ ನೀವು ಈ ಚುರುಮುರಿ ಏನಾದರೂ ತೋರಿಸ್ಬೇಕು ಆಮೇಲೆ ಮೇಲೆ ಕೂಡ ಹಾಕೋಬೋದು. ಇವಾಗ ಇರಲಿ ಅಂತ ಸ್ವಲ್ಪ ಇದ್ರ ಮೇಲೆ ಕೂಡ ನಾನು ಹಾಕೋತಾ ಇದ್ದೀನಿ. ಇವಾಗ ನಾನು ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ, ನೈವೇದ್ಯಕ್ಕಷ್ಟೇ ಮಾಡಿದರೆ ಆಯಿತು ಅಂತಂದು. ಒಂದು ಬಾಕ್ಸ್ ಅಷ್ಟೇ ನಾನು ಚುರುಮುರಿ ತೊಗೊಂಡಿದ್ದೆ. ಅದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಪೂರ್ತಿ ಕೈಯಲ್ಲಿ ಹಿಂಡ್ಬಿಟ್ಟು ಇನ್ನೊಂದು ಸೈಡು ತೆಗೆದಿಟ್ಕೊತಾ ಇದ್ದೀನಿ. ಇವಾಗಲೂ ಕೂಡ ಸ್ವಲ್ಪ ಎಲ್ರಿಗೂ ಜಾಸ್ತಿ ಮಾಡೋಣ ಅಂತಂದರೆ ಅವರು ತಿನ್ನೋ ಅಷ್ಟರಲ್ಲಿ ಸ್ವಲ್ಪ ತಣ್ಣಗಾಗುತ್ತೆ ಅಂದ್ಕೊಂಡ್ಬಿಟ್ಟು ನೈವೇದ್ಯಕ್ಕಷ್ಟೇ ನಾನಿವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನೆಲ್ಲ ಹಿಂಡಿ ತೆಗೆದ ಅಂದರೆ ನೀರಲ್ಲಿ ಒಂದು ಸ್ವಲ್ಪ ಚುರುಮುರಿ ಉಳಿಲಾರ್ದೇ ನೀಟಾಗಿ ಎಲ್ಲ ಚುರುಮುರಿನ ತಕ್ಕೋಬೇಕು. ಸೊ ಇದಕ್ಕೆ ಆವಾಗಲೇ ಮಾಡಿಟ್ಕೊಂಡಿದ್ದಂಥ ಹುಳಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಹುರ್ಗಡ್ಲೆ ಹಿಟ್ಟು ಅಂತ ಹೇಳ್ತಾರಲ್ಲ ಅದನ್ನು ನಾವು ಮನೆಯಲ್ಲೇ ಮಾಡ್ಕೊಂಡಿದ್ವಿ. ನಿಮ್ಮ ಕಡೆ ಇನ್ಸ್ಟೆಂಟಾಗಿ ಏನಾದರೂ ಹುರ್ಗಡ್ಲೆ ಹಿಟ್ಟು ಇರದೇ ಇದ್ದರೆ ಈ ಪುಟಾಣಿ ಹಿಟ್ಟನ್ನು ಗ್ರೈಂಡ್ ಮಾಡಿಕೊಂಡು ಹಾಕೋಬೋದು. ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಸುಸ್ಲ ಅಥವಾ ನಮ್ಮ ಸೈಡ್ ಕರಿಯುವಂಥ ಒಗ್ಗರಣೆ ರೆಡಿಯಾಗುತ್ತೆ. ಸೊ ಇವಾಗ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗ್ಯಾಸಿನ ಮೇಲೆ ಇಟ್ಕೊಂಡು ಮಾಡ್ಕೊತಾ ಇದ್ದೀನಿ. ಆ ಕಡೆ ಎಲ್ಲ ಪ್ಲೇಸ್ ಇಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಗೋಧಿ ಪಾಯಸ ಹಾಗೆ ಸ್ವಲ್ಪ ಈ ಸೂಸ್ಲನ್ನು ಇಟ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಏನೇನು ಬೇಕು ಶಿವನಿಗೆ ಪ್ರಿಯವಾಗಿರುವಂತಹ ಈ ಎಲ್ಲ ನೈವೇದ್ಯ ಕೂಡ ನೀವು ಮಾಡ್ಕೋಬಹುದು. ಆದರೆ ನನಗೆ ಎಷ್ಟಾಗುತ್ತೆ ಅಷ್ಟೇ ನಾನು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ನೈವೇದ್ಯ ಎಲ್ಲ ರೆಡಿ ಆದಮೇಲೆ ದೇವ್ರ ಮುಂದೆ ಇಟ್ಟು ನೈವೇದ್ಯ ಮಾಡಿಕೊಂಡು ಸ್ವಲ್ಪ ಈ ವರ್ಷನಾದರೂ ನನಗೆ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು ಇವತ್ತು ಶಿವರಾತ್ರಿನ ಮುಗಿಸ್ತಾ ಇದ್ದೀನಿ. ಇನ್ನು ಸುಮಾರು ಜನ ಸುಮಾರು ರೀತಿಯಲ್ಲಿ ನೈವೇದ್ಯನ ಶಿವನಿಗೆ ಅರ್ಪಣೆ ಮಾಡ್ತಾರೆ. ಅದರಲ್ಲಿ ಸಾಬುದಾನಿಯಲ್ಲಿ ತುಂಬ ರೀತಿಯಾದಂತಹ ನೈವೇದ್ಯ ಕೂಡ ಮಾಡ್ತಾರೆ. ಸೊ ಅದು ಒಂದು ವಿಡಿಯೋ ಕ್ಲಿಪ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ನೋಡಿ. ನೋಡಿದ್ರಲ್ವ, ತುಂಬ ರೀತಿಯಾದಂತಹ ಸಾಬುದಾನಿ ನೈವೇದ್ಯನ ಶಿವನಿಗೆ ಅರ್ಪಿಸ್ತಾರೆ. ಸೊ ನಮಗೆ ಎಷ್ಟಾಗುತ್ತೋ ಅಷ್ಟು ನಾವು ನೈವೇದ್ಯನ ಅರ್ಪಿಸಿ ನಮಗೆ ಎಷ್ಟಾಗುತ್ತೋ ಅಷ್ಟು ಉಪವಾಸ ಮಾಡಿ ಇವತ್ತಿನ ಶಿವರಾತ್ರಿ ಆಚರಿಸಿ ಎಲ್ಲರೂ ಕೂಡ ಜಾಗರಣೆ ಮಾಡ್ತಾ ಇವತ್ತಿನ ಶಿವರಾತ್ರಿನ ಮುಗಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.